ಮಹಿಳೆಯರು ವರ್ಣಿಸ್ತಾರೆ. ಅದನ್ನ ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ನಮಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ನಿಮ್ಮಷ್ಟಕ್ಕೆ ನೀವೇ ಹೊಗಳಿಕೊಳ್ಳುವುದು, ಬಹುಮಾನ ಕೊಟ್ಕೊಳ್ಳೋದು, ಅದು ಫೇಕ್. ಜನರ ಮುಂದೆ ನಗೆ ಪಾಟಲಿಗೆ ಈಡಾಗೋದು, ಇದೆಲ್ಲ ಯಾಕೆ ಬೇಕು? ಈ ಡ್ರಾಮಾ ಯಾಕೆ ಬೇಕು? ಹಾಗಿದ್ರೆ ಐಟಿ ಸೆಲ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಸಿದ್ದರಾಮಯ್ಯ ಅವರ ಹಿಂದೆ ಕೆಲಸ ಮಾಡುವಂತ ಐಟಿ ಸೆಲ್ ಏನ್ ಮಾಡ್ತಾ ಇದೆ? ನಿಮ್ಮನ್ನ ಯಾರು ಯಾಮಾರಿಸಿದ್ರು ಇಷ್ಟು ಸುಲಭವಾಗಿ ಯಾಮಾರಿದ್ರ? ಇವತ್ತು ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದ ಮುಂದೆ ನಿಮ್ಮ ಐಟಿ ಸೆಲ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಜಗತ್ ಜಾಹೀರಾಗ್ತಾ ಇದೆ. ಲೆಕ್ಕಕ್ಕೆ ಇಲ್ಲದ, ಸದ್ಯ ಚಾಲ್ತಿಯಲ್ಲೇ ಇಲ್ಲದ ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನ ಒಂದು ಕಂಪನಿ ಶಕ್ತಿ ಯೋಜನೆಯ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ ಕೊಡುತ್ತೆ. ಅದು ಕಾಪಿ ಮಾಡೋದಕ್ಕೂ ಬರ್ತಾ ಇಲ್ಲ. ಒಂದ್ ಕಡೆ ರೆಕಾರ್ಡ್, ಒಂದ್ ಕಡೆ ರೆಕಾರ್ಡ್ಸ್, ಎಲ್ಲವೂ ಫೇಕ್ ಅಂತ ಜಗತ್ ಜಾಹೀರಾಗಿದೆ. ಇದೇ ಮುಜುಗರಕ್ಕೆ ಕಾರಣ ಆಗಿದೆ. ಹಿಂಗಾಗಿ ಸಿದ್ದರಾಮಯ್ಯ ಅವರು ನಿನ್ನೆ ಅಪ್ಲೋಡ್ ಮಾಡಿದಂತ ಆ ಒಂದು ಟ್ವೀಟ್ ಅನ್ನ ಇವತ್ತು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೊಂದು ದೊಡ್ಡ ಮುಜುಗರ. ಇನ್ನ ನೆಕ್ಸ್ಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಒಂದ್ ಕಡೆ ಟೀಕೆ ವ್ಯಕ್ತವಾಗುತ್ತಲೇ ಇದೆ. ಬಿಟ್ಟಿ ಭಾಗ್ಯಗಳನ್ನ ಜನರಿಗೆ ನೀಡಿ ರಾಜ್ಯವನ್ನ ದಿವಾಳಿ ಮಾಡ್ತಾ ಇದೆ ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಮಹಿಳೆಯರಿಗೆ ಉಚಿತ ಸಂಚಾರಕ್ಕೆ ಇರುವಂತಹ ಶಕ್ತಿ ಯೋಜನೆ ವಿಶ್ವ ದಾಖಲೆ ಮಾಡಿದೆ. ಹೀಗಂತ ಸಿಎಂ ಸಿದ್ದರಾಮಯ್ಯ ಮೊನ್ನೆ ತಾನೇ ಟ್ವೀಟ್ ಮಾಡಿದ್ರು. ಆದ್ರೆ ಈಗ ಆ ರೆಕಾರ್ಡ್ ಸುಳ್ಳು ಅಂತ ಗೊತ್ತಾಗಿದೆ. ಶಕ್ತಿ ಯೋಜನೆಗೆ ಸಿಕ್ಕಿಲ್ಲ ವಿಶ್ವ ಮನ್ನಣೆ. ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಸುಳ್ಳು. ಈಗ ಇಲ್ಲಿ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಟ್ವೀಟ್ ಮಾಡಿ LBWR ಪ್ರಯಾಣೀಕರಿಸಿದಂತಹ 2 ಐತಿಹಾಸಿಕ ವಿಶ್ವ ದಾಖಲೆಗಳೊಂದಿಗೆ ಕರ್ನಾಟಕ ಜಾಗತಿಕ ವೇದಿಕೆಗೆ ಪ್ರವೇಶಿಸಿದೆ. ಶಕ್ತಿ ಯೋಜನೆ ಮೂಲಕ ಮಹಿಳೆಯರು 564.10 ಕೋಟಿ ಪ್ರಯಾಣಗಳನ್ನ ಮಾಡಿದ್ದಾರೆ. ಕೆಎಸ್ಆರ್ಟಿಸಿಯು 44 ಪ್ರಶಸ್ತಿಗಳೊಂದಿಗೆ ಸಾರ್ವಜನಿಕ ಸೇವೆಯಲ್ಲಿ ಮುಂದುವರೆದಿದೆ ಅಂತ ಹೇಳಿದರು. ಈಗ ಸಿದ್ದರಾಮಯ್ಯನವರ ಆ ಪೋಸ್ಟ್ ಡಿಲೀಟ್ ಆಗಿದೆ. ಶಕ್ತಿ ಯೋಜನೆ ಎಲ್ಲಾ ಗ್ಯಾರಂಟಿಗಳಲ್ಲೇ ಅತ್ಯಂತ ಹೆಚ್ಚು ಯಶಸ್ಸು ಕಂಡಂತಹ ಯೋಜನೆ. ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಶಕ್ತಿ ಯೋಜನೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಸೇರೇ ಇಲ್ಲ. ಇಲ್ಲಿ ನೋಡಿ, ಸಿಎಂ ಶೇರ್ ಮಾಡಿಕೊಂಡಂತಹ ಪ್ರಮಾಣ ಪತ್ರದಲ್ಲಿ ಒಂದು ಕಡೆ ರೆಕಾರ್ಡ್ಸ್ ಅಂತ ಇದ್ರೆ, ಇನ್ನೊಂದು ಕಡೆ ರೆಕಾರ್ಡ್ ಅಂತ ಇದೆ. ಇನ್ನು ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಸರ್ಕಾರದ ಕಾಲೆಳೆದಿವೆ. ಕಾಂಗ್ರೆಸ್ ಸರ್ಕಾರದ ಪೇಮೆಂಟ್ ಸರ್ಟಿಫಿಕೇಟ್ ಬಂಡವಾಳ ಬಯಲಾದ ಬಳಿಕ ಟ್ವೀಟ್ ಡಿಲೀಟ್. ಸಿದ್ದರಾಮಯ್ಯ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಮಾಣ ಪತ್ರ ಮಾತ್ರ ನಕಲಿಯಲ್ಲ, ಅದಕ್ಕೆ ರೇಟ್ ಕಾರ್ಡ್ ಕೂಡ ಇದೆ. ಜನರನ್ನ ಮರಳು ಮಾಡಲು ನೀವು ಇಷ್ಟು ಕೀಳುಮಟ್ಟಕ್ಕೆ ಹೋಗಬಾರದು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇದರೊಂದಿಗೆ ಕಾಂಗ್ರೆಸ್ ಸರ್ಕಾರದ ಶೇಪ್ ಔಟ್ ಆಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಿಳೆಯರು ವರ್ಣಿಸ್ತಾರೆ. ಅದನ್ನ ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ನಮಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ನಿಮ್ಮಷ್ಟಕ್ಕೆ ನೀವೇ ಹೊಗಳಿಕೊಳ್ಳುವುದು, ಬಹುಮಾನ ಕೊಟ್ಕೊಳ್ಳೋದು, ಅದು ಫೇಕ್. ಜನರ ಮುಂದೆ ನಗೆ ಪಾಟಲಿಗೆ ಈಡಾಗೋದು, ಇದೆಲ್ಲ ಯಾಕೆ ಬೇಕು? ಈ ಡ್ರಾಮಾ ಯಾಕೆ ಬೇಕು? ಹಾಗಿದ್ರೆ ಐಟಿ ಸೆಲ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಸಿದ್ದರಾಮಯ್ಯ ಅವರ ಹಿಂದೆ ಕೆಲಸ ಮಾಡುವಂತ ಐಟಿ ಸೆಲ್ ಏನ್ ಮಾಡ್ತಾ ಇದೆ? ನಿಮ್ಮನ್ನ ಯಾರು ಯಾಮಾರಿಸಿದ್ರು ಇಷ್ಟು ಸುಲಭವಾಗಿ ಯಾಮಾರಿದ್ರ? ಇವತ್ತು ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದ ಮುಂದೆ ನಿಮ್ಮ ಐಟಿ ಸೆಲ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಜಗತ್ ಜಾಹೀರಾಗ್ತಾ ಇದೆ. ಲೆಕ್ಕಕ್ಕೆ ಇಲ್ಲದ, ಸದ್ಯ ಚಾಲ್ತಿಯಲ್ಲೇ ಇಲ್ಲದ ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನ ಒಂದು ಕಂಪನಿ ಶಕ್ತಿ ಯೋಜನೆಯ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ ಕೊಡುತ್ತೆ. ಅದು ಕಾಪಿ ಮಾಡೋದಕ್ಕೂ ಬರ್ತಾ ಇಲ್ಲ. ಒಂದ್ ಕಡೆ ರೆಕಾರ್ಡ್, ಒಂದ್ ಕಡೆ ರೆಕಾರ್ಡ್ಸ್, ಎಲ್ಲವೂ ಫೇಕ್ ಅಂತ ಜಗತ್ ಜಾಹೀರಾಗಿದೆ. ಇದೇ ಮುಜುಗರಕ್ಕೆ ಕಾರಣ ಆಗಿದೆ. ಹಿಂಗಾಗಿ ಸಿದ್ದರಾಮಯ್ಯ ಅವರು ನಿನ್ನೆ ಅಪ್ಲೋಡ್ ಮಾಡಿದಂತ ಆ ಒಂದು ಟ್ವೀಟ್ ಅನ್ನ ಇವತ್ತು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೊಂದು ದೊಡ್ಡ ಮುಜುಗರ. ಇನ್ನ ನೆಕ್ಸ್ಟ್
ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಒಂದ್ ಕಡೆ ಟೀಕೆ ವ್ಯಕ್ತವಾಗುತ್ತಲೇ ಇದೆ. ಬಿಟ್ಟಿ ಭಾಗ್ಯಗಳನ್ನ ಜನರಿಗೆ ನೀಡಿ ರಾಜ್ಯವನ್ನ ದಿವಾಳಿ ಮಾಡ್ತಾ ಇದೆ ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಮಹಿಳೆಯರಿಗೆ ಉಚಿತ ಸಂಚಾರಕ್ಕೆ ಇರುವಂತಹ ಶಕ್ತಿ ಯೋಜನೆ ವಿಶ್ವ ದಾಖಲೆ ಮಾಡಿದೆ. ಹೀಗಂತ ಸಿಎಂ ಸಿದ್ದರಾಮಯ್ಯ ಮೊನ್ನೆ ತಾನೇ ಟ್ವೀಟ್ ಮಾಡಿದ್ರು. ಆದ್ರೆ ಈಗ ಆ ರೆಕಾರ್ಡ್ ಸುಳ್ಳು ಅಂತ ಗೊತ್ತಾಗಿದೆ. ಶಕ್ತಿ ಯೋಜನೆಗೆ ಸಿಕ್ಕಿಲ್ಲ ವಿಶ್ವ ಮನ್ನಣೆ. ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಸುಳ್ಳು. ಈಗ ಇಲ್ಲಿ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಟ್ವೀಟ್ ಮಾಡಿ LBWR ಪ್ರಯಾಣೀಕರಿಸಿದಂತಹ 2 ಐತಿಹಾಸಿಕ ವಿಶ್ವ ದಾಖಲೆಗಳೊಂದಿಗೆ ಕರ್ನಾಟಕ ಜಾಗತಿಕ ವೇದಿಕೆಗೆ ಪ್ರವೇಶಿಸಿದೆ. ಶಕ್ತಿ ಯೋಜನೆ ಮೂಲಕ ಮಹಿಳೆಯರು 564.10 ಕೋಟಿ ಪ್ರಯಾಣಗಳನ್ನ ಮಾಡಿದ್ದಾರೆ. ಕೆಎಸ್ಆರ್ಟಿಸಿಯು 44 ಪ್ರಶಸ್ತಿಗಳೊಂದಿಗೆ ಸಾರ್ವಜನಿಕ ಸೇವೆಯಲ್ಲಿ ಮುಂದುವರೆದಿದೆ ಅಂತ ಹೇಳಿದರು. ಈಗ ಸಿದ್ದರಾಮಯ್ಯನವರ ಆ ಪೋಸ್ಟ್ ಡಿಲೀಟ್ ಆಗಿದೆ. ಶಕ್ತಿ ಯೋಜನೆ ಎಲ್ಲಾ ಗ್ಯಾರಂಟಿಗಳಲ್ಲೇ ಅತ್ಯಂತ ಹೆಚ್ಚು ಯಶಸ್ಸು ಕಂಡಂತಹ ಯೋಜನೆ. ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಶಕ್ತಿ ಯೋಜನೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಸೇರೇ ಇಲ್ಲ. ಇಲ್ಲಿ ನೋಡಿ, ಸಿಎಂ ಶೇರ್ ಮಾಡಿಕೊಂಡಂತಹ ಪ್ರಮಾಣ ಪತ್ರದಲ್ಲಿ ಒಂದು ಕಡೆ ರೆಕಾರ್ಡ್ಸ್ ಅಂತ ಇದ್ರೆ, ಇನ್ನೊಂದು ಕಡೆ ರೆಕಾರ್ಡ್ ಅಂತ ಇದೆ. ಇನ್ನು ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಸರ್ಕಾರದ ಕಾಲೆಳೆದಿವೆ. ಕಾಂಗ್ರೆಸ್ ಸರ್ಕಾರದ ಪೇಮೆಂಟ್ ಸರ್ಟಿಫಿಕೇಟ್ ಬಂಡವಾಳ ಬಯಲಾದ ಬಳಿಕ ಟ್ವೀಟ್ ಡಿಲೀಟ್. ಸಿದ್ದರಾಮಯ್ಯ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಮಾಣಪತ್ರ ಮಾತ್ರ ನಕಲಿಯಲ್ಲ, ಅದಕ್ಕೆ ರೇಟ್ ಕಾರ್ಡ್ ಕೂಡ ಇದೆ. ಜನರನ್ನ ಮರಳು ಮಾಡಲು ನೀವು ಇಷ್ಟು ಕೀಳುಮಟ್ಟಕ್ಕೆ ಹೋಗಬಾರದು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇದರೊಂದಿಗೆ ಕಾಂಗ್ರೆಸ್ ಸರ್ಕಾರದ ಶೇಪ್ ಔಟ್ ಆಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಿಳೆಯರು ವರ್ಣಿಸ್ತಾರೆ, ಅದನ್ನ ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ನಮಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ನಿಮ್ಮಷ್ಟಕ್ಕೆ ನೀವೇ ಹೊಗಳಿಕೊಳ್ಳುವುದು, ಬಹುಮಾನ ಕೊಟ್ಕೊಳ್ಳೋದು, ಅದು ಫೇಕ್. ಜನರ ಮುಂದೆ ನಗೆ ಪಾಟಲಿಗೆ ಈಡಾಗೋದು, ಇದೆಲ್ಲ ಯಾಕೆ ಬೇಕು? ಈ ಡ್ರಾಮಾ ಯಾಕೆ ಬೇಕು? ಹಾಗಿದ್ರೆ ಐಟಿ ಸೆಲ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಸಿದ್ದರಾಮಯ್ಯ ಅವರ ಹಿಂದೆ ಕೆಲಸ ಮಾಡುವಂತ ಐಟಿ ಸೆಲ್ ಏನ್ ಮಾಡ್ತಾ ಇದೆ? ನಿಮ್ಮನ್ನ ಯಾರು ಯಾಮಾರಿಸಿದ್ರು? ಇಷ್ಟು ಸುಲಭವಾಗಿ ಯಾಮಾರಿದ್ರ? ಇವತ್ತು ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದ ಮುಂದೆ ನಿಮ್ಮ ಐಟಿ ಸೆಲ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಜಗತ್ ಜಾಹೀರಾಗ್ತಾ ಇದೆ. ಲೆಕ್ಕಕ್ಕೆ ಇಲ್ಲದ, ಸದ್ಯ ಚಾಲ್ತಿಯಲ್ಲೇ ಇಲ್ಲದ ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನ ಒಂದು ಕಂಪನಿ ಶಕ್ತಿ ಯೋಜನೆಯ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ ಕೊಡುತ್ತೆ. ಅದು ಕಾಪಿ ಮಾಡೋದಕ್ಕೂ ಬರ್ತಾ ಇಲ್ಲ. ಒಂದ್ ಕಡೆ ರೆಕಾರ್ಡ್, ಒಂದ್ ಕಡೆ ರೆಕಾರ್ಡ್ಸ್, ಎಲ್ಲವೂ ಫೇಕ್ ಅಂತ ಜಗತ್ ಜಾಹೀರಾಗಿದೆ.